ಅಣ್ಣ ಕಮೆಂಟ್ ಮಾಡಿದಾರೆ ಅಣ್ಣ ಬೆಂಕಿ ಕೋಳಿ ಅಂದ್ರೆ ಏನಣ್ಣ, ಬೆಂಕಿ ಕೋಳಿ ಕೆಲಸ ಯಾವ ಥರ ಇರ್ತದಣ್ಣ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಕೇಳ್ಕೊಂಡ್ರಣ. ಪ್ರತಿಯೊಬ್ಬರಿಗೂ ಹೇಳೋದೇನಪ್ಪ ಅಂತಂದರೆ ಬೆಂಕಿ ಕೋಳಿಗಳು ಅಂದರೆ ಇವೇನೆ. ಅಂತಂದರೆ ಇಂಗ್ಲೀಷಲ್ಲಿ ಗಿಣಿ ಕೋಲು ಅಂತ ಕರೀತಾರೆ, ಕನ್ನಡದಲ್ಲಿ ಬೆಂಕಿ ಕೋಳಿ ಅಂತ ಕರೀತಾರೆ. ಮತ್ತು ಇದ್ರ ಕೆಲಸ ಏನಪ್ಪ ಅಂತಂದರೆ ಫಾರಮ್ ಒಳಗಡೆ ಮೊಟ್ಟೆ ಇಕ್ಕೋಕ್ಕಿಂತ ಹೆಚ್ಚಾಗಿ ಫಾರಮಿಂದ ಆಚೆ ಹೋಗಿಕ್ಕುವಂಥದ್ದು ಜಾಸ್ತಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದ್ರ ಮೊಟ್ಟೆನ ಅಂತಂದರೆ ಇವಾಗ ಇದು ಇಡೋ ಮೊಟ್ಟೆಗಳನ್ನ ನೀವೇನಾದರೂ ಎತ್ಕೊಂಡ್ಬಿಟ್ರೆ ಅದೇ ಜಾಗದಲ್ಲಿ ನಾಳೆ ದಿನ ಮೊಟ್ಟೆ ಇಕ್ಕಲ್ಲ. ಅಂದರೆ ಇಕ್ಕಿದ ಜಾಗದಲ್ಲೇ ಮೊಟ್ಟೆ ಯಾವುದೇ ಕಾರಣಕ್ಕೂ ಇಡಲ್ಲ. ಒಂದು ಪ್ರಾಬ್ಲಮ್ ಇದಾಯಿತು ಅಂತಂದರೆ ಈ ಕೋಳಿಗಳನ್ನ ಸಾಕೋಕ್ಕೆ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಜಾಗ ಜಾಸ್ತಿ ದೊಡ್ಡದಾಗೆ ಇರಬೇಕು. ಅಂದರೆ ಹೆಚ್ಚಾಗಿ ಏನಾರು ಸಾಕ್ತೀನಿ ಅಂದರೆ 1-2 ಇಲ್ಲ ಇತ್ತು ಅಂತಂದ್ರೆ ನಾಟಿ ಕೋಳಿ ಜೊತೆ ಹೊಂದ್ಕೊಂತ ಒಂದು ನಾಟಿ ಕೋಳಿ ಜೊತೆ ಇರ್ಬೋದು. ಬಟ್ ಅದಕ್ಕಿಂತ ಏನಾರು ಹೆಚ್ಚಾಗಿ ಐತೆ ನಿಮ್ಮ ಹತ್ರ ಬೆಂಕಿ ಕೋಳಿಗಳು ಅನ್ನೋದಿತ್ತು ಅಂತಂದರೆ ತಡ್ಕೊಳಕ್ಕಾಗಲ್ಲ. ಯಾಕೆ ತಡ್ಕೊಳಕ್ಕಾಗಲ್ಲ ಅಂದರೆ ಫಾರಮಿಂದ ಆರೋದು ಹೋಗೋದು ಮತ್ತು ಈ ಥರದ್ದೇ ಅಂತಂದರೆ ಒಳಗಡೆ ಇರೋದಕ್ಕಿಂತ ಹೆಚ್ಚಾಗಿ ಆಚಿರೋದೇ ಜಾಸ್ತಿ ಬೆಂಕಿ ಕೋಳಿಗಳು. ಆ ಕಾರಣಕ್ಕೆ ಬೆಂಕಿ ಕೋಳಿಗಳನ್ನ ಸಾಕೋಕ್ಕಾಗಲ್ಲ. ಅದೊಂದು ಪ್ರಾಬ್ಲಮ್ ಬಿಟ್ರೆ ಇನ್ನೇನು ಜಾಸ್ತಿ ಪ್ರಾಬ್ಲಮ್ಸ್ ಏನಿಲ್ಲ. ಆಮೇಲೆ ಏನಂದರೆ ಮೊಟ್ಟೆಗಳು ಇಕ್ಬಿಟ್ಟು ಮರಿ ಮಾಡೋದು ಇದು 28 ದಿನ ಬೇಕೇ ಬೇಕು. ಅಂದರೆ ಮರಿ ಏನಾದ್ರು ಮಾಡಿಸ್ತೀನಿ ಅಂತಂದರೆ ಆ ಬೆಂಕಿ ಕೋಳಿದು ಈ ಥರ ಮ್ಯಾಟರ್ಸ್ಗಳು ಅಂದರೆ 28ರಿಂದ 30 ದಿನ ಬೇಕೇ ಬೇಕು ಮೊಟ್ಟೆ ಏನಾರು ಮರಿ ಆಗಬೇಕು ಅಂದರೆ, ಬೇಗ ಮರಿ ಆಗೋಲ್ಲ. ಇದೊಂದು ಕಾರಣ ಆಯಿತು ಅಂತಂದರೆ ಮತ್ತು ಫಾರಮಲ್ಲಿ ಜಾಸ್ತಿ ಗಲಾಟೆ ಮತ್ತು ರಫ್ಫು ಅಂತಂದರೆ ಬೆಂಕಿ ಕೋಳಿಗಳು. ಅಂತಂದರೆ ಈ ಥರ ರಫ್ಫು ನೀರು ಕುಡಿಯೋದ್ರಲ್ಲಾಗ್ಬೋದು, ಯಾವುದೇ ಕೆಲಸ ಮಾಡಿದ್ರೂ ಓವರ್ ರಫ್ಫು ಅನ್ನೋದಿತ್ತು ಅಂತಂದರೆ ಅದು ಬೆಂಕಿ ಕೋಳಿಗಳು ಮಾತ್ರ. ತುಂಬ ಕಾಲುಗಳು ಬರ್ತಿರೋದು ಅಂದರೆ ಕಾಲ್ಸ್ಗಳು ಅಂದರೆ ಫೋನ್ ಕರೆಗಳು ಬರ್ತಿರೋದು ಏನಕ್ಕಪ್ಪ ಅಂದರೆ ಟರ್ಕಿ ಕೋಳಿಗಳಿಗೆ. ಅಂದರೆ ಟರ್ಕಿ ಕೋಳಿಗಳು ಬೇಕು ಟರ್ಕಿ ಕೋಳಿ ಬೇಕು ಅಂದರೆ ಅದು ಎಷ್ಟಾದರೂ ಪರವಾಗಿಲ್ಲ ನಾವು ಟರ್ಕಿ ಕೋಳಿ ತಗೋತೀವಿ ಕಣ ಅಂತ ಕೇಳ್ತಾನೆ ಇದ್ರಿ. ಬಟ್ ನಾನು ಇವಾಗ ಟರ್ಕಿ ಕೋಳಿಗಳು ಇಲ್ಲದಂತೆ ಅಂದರೆ ಇಲ್ಲಿ ಕಾಣಿಸ್ತದೆ ನೋಡ್ರಿ. ಈಗ ಹೊರಗಡೆಯಿಂದ ತಂದು ಸಾಕ್ತೀವಿ ಅಂತಂದರೆ ಇದಕ್ಕೆಲ್ಲ ಓವರ್ ಇನ್ವೆಸ್ಟ್ಮೆಂಟು. ಅದಕ್ಕೆ ಮರಿ ಮಾಡ್ಸೋಣ ಅಂದ್ಬಿಟ್ಟು 2 ತಂದು ಇಟ್ಕೊಂಡಿದ್ದೆ ಅಷ್ಟೇ. ಅಂತಂದರೆ ನನ್ನ ಹತ್ರನೂ ಜಾಸ್ತಿ ಇಲ್ಲ. ನಾನು ಹೇಳ್ತಾಯಿದ್ದೀನಿ ನಮ್ಮ ಹತ್ರ ಸಿಗೋದು ಯಾವುದಪ್ಪ ಅಂತಂದರೆ ಬೆಂಕಿ ಕೋಳಿಗಳು, ಇಲ್ಲ ಅಂತಂದರೆ ಬಾತು ಕೋಳಿಗಳು ಸಿಗ್ತವೆ, ಬೇಕಾದ್ರೆ ಕಾಲ್ ಮಾಡಿ ಅಂತ ಹೇಳಿರ್ತೀವಿ. ಅದನ್ನು ಬಿಟ್ಬಿಟ್ಟು ಹಣ ಟರ್ಕಿ ಬೇಕು ಅಂತಲೇ ಇರ್ತೀರ. ಈಗ ಈ ಟರ್ಕಿಗೆ ಅದ್ರ ಜೊತೆ ಇನ್ನೊಂದು ಟರ್ಕಿ ತಂದಿದ್ದೆ. ಆ ಟರ್ಕಿ ಏನಾಯಿತು ಅಂತಂದರೆ ಇದ್ದಕ್ಕಿದ್ದಂಗೆ ಕಣ್ಣಲ್ಲಿ ಮೂಗಲ್ಲೆಲ್ಲ ನೀರು ತುಂಬಿಕೊಂಡು ಸೋತೋಯ್ತು. ಅದಾದಮೇಲೆ ಆ ಟರ್ಕಿ ಉಳ್ಕೊಂತು. ಅಂದರೆ ತುಂಬ ಜನದ ಈ ಥರ ಸತ್ತಿರ್ತವೆ. ನಿಮ್ಗೇನಾದ್ರು ಸತ್ತಿರೋರಿಗೆ ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ. ಅಂತಂದರೆ ತುಂಬ ಜನ ಸತ್ತಿರ್ತವೆ ಈ ಥರನೇ. ಅಂತಂದರೆ ಸುಮ್ಮನೆ ಸೋತೋಗೋದು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಆವಾಗ ತಂದು ಟರ್ಕಿ ಸೋತೋದಾದ್ಮೇಲೆ ಈಗ ಅದ್ರ ಜೊತೆಗೆ ಅಂದ್ಬಿಟ್ಟು ಅಲ್ಲೊಂದು ಟರ್ಕಿ ತಂದು ಇಟ್ಕೊಂಡಿದ್ದೀವಿ ಅಷ್ಟೇ. ಅಂದರೆ ಅಲ್ಲಿ ಕಾಣಿಸ್ತಾಯಿಲ್ಲ ಅದೊಂದು ಟರ್ಕಿ, ಇನ್ನೊಂದು ಟರ್ಕಿ ಐತೆ. 2 ಫೀಮೇಲು 1 ಮೇಲು. ಅಂತಂದರೆ ಇದೇ ಮೇಲು, ಇನ್ನೆರಡು ಫೀಮೇಲ್ ಐತೆ. ಆ ಫೀಮೇಲ್ಗೋಸ್ಕರ ಮಡಿಕೊಂಡಿರೋದು ಅಷ್ಟೇ. ಇದ್ದಿದ್ರೆ ನಾವೇ ಕೊಡ್ತಿದ್ದೋ ಕನ್ನಡ. ಇಲ್ಲದೇ ಇರೋ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದು ಟರ್ಕಿಗಳ ಜೊತೆ ಅದೊಂದೇ ಟರ್ಕಿ ಬಿಟ್ಟರೆ ನಾವು ಟರ್ಕಿನೂ ಇಲ್ಲ. ದಯವಿಟ್ಟು ಯಾರು ಟರ್ಕಿ ಬೇಕು ಅಂತ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ಕೇಳ್ತಾ ಇದ್ರು ಅಣ್ಣ ಬಾತು ಕೋಳಿಗಳಿಂದ ಫಾರಮಲ್ಲಿ ಏನಾದರೂ ಉಪಯೋಗ ಇದೆಯಾ, ಸುಮ್ಮನೆ ಯಾಕೆ ಸಾಕೊಂಡಿರ್ತಾರೆ, ಏನು ಕವು ಸುಮ್ಮನೆ ಸಾಕಿರೋದೆಲ್ಲ ವೇಸ್ಟ್ ಅಲ್ವಾ ಅಂತ ಕೇಳ್ತಾನೆ ಇದ್ರಿ. ಬಟ್ ಅದರಲ್ಲಿ ಏನಪ್ಪ ಅಂದರೆ ವೇಸ್ಟ್ ಯಾಕಾಗುತ್ತೆ ಅನ್ನೋದಿತ್ತು ಅಂದರೆ ನಮ್ಮ ಹತ್ರ ಏನು ವೇಸ್ಟ್ ಅನ್ನೋದು ಏನಿಲ್ಲ. ಅದು ಅಂತಂದರೆ ಯಾಕೆ ವೇಸ್ಟ್ ಆಗೋಲ್ಲ ಅಂತಂದರೆ ಗಲೀಜನ್ನ ಕ್ಲೀನ್ ಮಾಡಿಕೊಡುತ್ತೆ. ಅಂದರೆ ಗಲೀಜು ಮಾಡ್ತದೆ ಅಂತಲೇ ಇರ್ತಾರೆ ಕೆಲವರು. ಅದೇನು ಗಲೀಜು ಮಾಡ್ತದೆ ಅಂತ ಗೊತ್ತಿಲ್ಲ ನನಗಂತೂ. ನಮ್ಮ ಹತ್ರ ಆ ಥರ ಗಲೀಜು ಏನೂ ಇಲ್ಲ. ಕೋಳಿ ಜೊತೆ ಎಲ್ಲ ಕೋಳಿಗಳು ಹೆಂಗೆ ಹೊಂದ್ಕೊಂಡೈತೆ ಅದು ಅದೇ ಥರ ಒಂದು ಪಾರ್ಸಲ್ ಹೊಂದ್ಕೊಂಡೈತೆ ಅಷ್ಟೇ. ಅಂತಂದರೆ ಈಗ ನೋಡ್ತಾ ಇರ್ಬೋದಲ್ಲಿ ಎಲ್ಲ ಕೋಳಿಗಳ ಜೊತೆ ಬೆಂಕಿ ಕೋಳಿ, ಟರ್ಕಿ ಕೋಳಿ, ಬಾತು ಕೋಳಿಗಳೆಲ್ಲ ಹೊಂದ್ಕೊಂಡೈತೆ. ಇದಕ್ಕೇನೋ ಬೇಕಂತ ಕೇಳ್ರಿ. ಇಲ್ಲಿ ಬಂದ್ಬಿಟ್ಟು ಬೇರೆ ಕುಟುಕ್ತಾ ಕೂತದೆ. ಈಗ ನೋಡ್ರಿ ಕುಟುಕ್ತದೆ. ಕೆಲವು ಕೋಳಿಗಳು ಒಕ್ಕಬಿಟ್ರೆ ಬೈವೇ ಇರಿಕ್ಲ ಮನ್ಸರು ಕಂಡ್ರೆ ಸುಮ್ಮನೆ ಕುಟ್ಕೋದು ಇದು ಮಾಡೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಬೆಂಕಿ ಕೋಳಿಗಳು ಬಾತು ಕೋಳಿಗಳೆಲ್ಲ ಹೊಂದ್ಕೊಂತವೆ. ಏನಿಲ್ಲ ಅಣ್ಣ ಬೆಂಕಿ ಬಾತು ಕೋಳಿ ಸಾಕೋದು ಏನು ಉಪಯೋಗ ಅಂತಂದರೆ ಏನಾದರೂ ಸೌಂಡ್ ಮಾಡ್ತವೆ. ಯಾವ್ದಾರು ಹೊಸ ಪ್ರಾಣಿ ಪಕ್ಷಿಗಳು ಈಗ ಮನುಷ್ಯರುಗಳು ಬಂತು ಅಂತಂದ್ರೆ ಒಂದೇ ಸಮ ಬಡ್ಕೊಂಡು ನಿಂತ್ಕೊಂತವೆ. ಅದೊಂದು ಕಾರಣಕ್ಕೆ ಸಾಕೋದೊಂದು ಬಿಟ್ರೆ ಇನ್ನು ಯಾವ ಉದ್ದೇಶನೂ ಇರೋದಿಲ್ಲ ಅವು ಸಾಕೋಕ್ಕೆ. ಅದೊಂದೇ ಕಾರಣ, ಮೇಯ್ನ್ ಕಾರಣ ಅಂತ ಬಂದರೆ ಬಾತು ಕೋಳಿ ಸಾಕೋಕ್ಕೆ ಇನ್ನೇನು ರೀಸನ್ ಇರೋದಿಲ್ಲ. ಮಾಮೂಲಿ ಇನ್ನು ಮರಿಬೇಕು ಅಂದ್ರೆ ಅದರಲ್ಲೂ ಕೂಡ ಇನ್ನು ಕಾವು ಕೂತ್ಕೊಳ್ಳಲ್ಲ ಅಂತಂದರೆ ಈಗ ಕಾಣಿಸ್ತಾವಲ್ಲ ಬಾತು ಕೋಳಿಗಳು ಏನು ಕಾವು ಕೂತ್ಕೊಳ್ಳಲ್ಲ. ಫಾರಮ್ ಬಾತು ಕೋಳಿಗಳು, ನಾಡ್ ಬಾತ್ಕೋಳಿ, ಫಾರಮ್ ಬಾತ್ಕೋಳಿ ಎರಡೂ ಕೂತ್ಕೊಳ್ಳಲ್ಲ. ಇವರೆಲ್ಲ ಡಿಸೈನ್ ಟೈಪ್ಸ್ ಹಿಂಗೆ ಐತೆ. ಅಂದರೆ ಟೈಪ್ಗಳು ಹೆಂಗಪ್ಪ ಅಂತಂದರೆ ಕಾವು ಕೂತ್ಕೊಳ್ಳೋ ಬೇರೆ, ಕಾವು ಕೂತ್ಕೊಂಡು ಮರಿ ಮಾಡೋ ಬೇರೆ, ಹಂಸಗಳೇ ಬೇರೆ, ಇದೆಲ್ಲ ಟೈಪಿಂಗ್ಸ್ ಬೇರೆ ಐತೆ. ಆ ಥರದ್ರಲ್ಲಿ ಇವಾಗ ಇಲ್ಲ ಐತೆ ನೋಡ್ರಿ. ಇವೆಲ್ಲ ಕಾವು ಕೂತ್ಕೊಂಡು ಮರಿ ಮಾಡುವಂಥ ಬಾತು ಕೋಳಿಗಳು ಅಲ್ವೇ ಅಲ್ಲ. ಈಗ ಹಸಿರು ಮೇವುಗಳನ್ನ ಕಟ್ ಮಾಡಿ ಹಾಕ್ಬೇಕಾ, ಹಿಂಗೆ ಏನಾದರೂ ಡೈರೆಕ್ಟ್ ಹಾಕ್ಬೇಕಾ, ಒಕ್ಕಳೋರ್ಗೂ ತಿನ್ನಲ್ವಾ? ನಮ್ಮ ಹಸಿರು ಮೇವುಗಳು ಅರ್ಜೆಂಟಾಗಿ ತಿನ್ನೋದಿಲ್ಲ ಕಣ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರಾ. ಬಟ್ ಅದಕ್ಕೆ ಏನಪ್ಪ ಅಂತಂದರೆ ಹಸಿರು ಮೇವುಗಳನ್ನ ಹಿಂಗೆ ಹಾಕ್ಬಿಡೋದು ಅಷ್ಟೇ. ನಾವೇನು ಅವಕ್ಕೇನು ಕಟ್ ಮಾಡಿ ಪಟ್ ಮಾಡಿ ಏನೂ ಹಾಕೋಕ್ಕೆ ಹೋಗೋದಿಲ್ಲ. ಇಲ್ಲಿ ಕಾಣಿಸ್ತದೆ ನೋಡ್ರಿ, ಇಷ್ಟೇ ಹಾಕ್ಬಿಡೋದೆ ಅಚ್ಚುಕಟ್ಟಾಗಿ. ಅವಾಗ ಅವೇ ತಿನ್ಕೊಳ್ಳೋದೆ ಅಚ್ಚುಕಟ್ಟಾಗಿ. ನಾವೇನೋ ಅದಕ್ಕೆ ವೆರೈಟಿಯಾಗಿ ಇನ್ನೇನೋ ಅದು ಕಟ್ ಮಾಡಿ ಮತ್ತು ಅದಕ್ಕೇನೋ ಶೈನಿಂಗ್ ಕೊಟ್ಟು ಇವೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಈಗ ಪರಂಗಿಕಾಯಿ ಆಗ್ಬೋದು, ಏನೇ ಆಗ್ಬೋದು. ಈಗ ಪರಂಗಿಕಾಯಿಗಳು ಹಂಗೆ ಹಾಕ್ಬಿಟ್ಟಿರ್ತೀವಿ. ಅಲ್ಲಿ ಕಾಣಿಸ್ತದೆ ನೋಡ್ರಿ ಕೋಳಿಲಿ ಹೆಂಗೆ ಮರಿಗಳಿಗೆ ತಿನ್ನಿಸ್ತಾ ಇದ್ದವು ಅಂತ. ಅಂತಂದರೆ ಆ ಪರಂಗಿಕಾಯಿನೂ ನಾವೇನು ಕಟ್ ಮಾಡಿ ಪಟ್ ಮಾಡಿ ಏನೂ ಮಾಡೋಕ್ಕೋಗಿಲ್ಲ. ಹೋಲ್ ಮಾಡ್ಕೊತವೆ, ಅವೇ ಕುಯ್ಕೊಂಡು ಕಡ್ಕೊಂಡು ತಿಂತವೆ. ಅದೇ ಥರ ಅಲ್ಲಿ ಹಣ್ಣಾಗಿರೋ ಪರಂಗಿಕಾಯಿ ಎಲ್ಲ ಹಂಗೆ ಹಾಕ್ಬಿಟ್ರದೆ. ನಾವೇನು ಕಟ್ ಮಾಡೋಕ್ಕೋಗಿಲ್ಲ, ಅವನ್ನೇ ಕಟ್ ಮಾಡ್ಕೊಂಡು ಅವೇ ತಿಂತವೆ ಒಟ್ಟಸ್ತಾಗೆಲ್ಲ ಅಚ್ಚುಕಟ್ಟಾಗಿ. ಅಲ್ಲಿ ಬಾತು ಕೋಳಿಗಳು, ಟರ್ಕಿ ಕೋಳಿಗಳು ಎಲ್ಲ ಹಂಗೆ.
ಒಳಗಡೆ ಪೀಸ್ ಮಾಡ್ಕೊಂಡು ಒಕ್ಕಟಿಂದ ತಿನ್ಕೋತವೆ. ನಾವೇನವಕ್ಕೆ ಕಟ್ ಮಾಡೋದು ಯಾವುದನ್ನೂ ಮಾಡೋಕ್ಕೆ ಹೋಗೋದಿಲ್ಲ. ಇದು ಅಷ್ಟೇ, ನುಗ್ಗೆ ಸೊಪ್ಪು ಮತ್ತು ಪರಂಗಿ ಸೊಪ್ಪು ಹಾಕಿರೋದು, ಏನು ಕಟ್ ಮಾಡಿಲ್ಲ, ನೋಡ್ಕೊತಾ ಇರ್ಬೋದು ನೀವು. ಕಟ್ ಮಾಡಿದಂತೆ ಅಚ್ಚುಕಟ್ಟಾಗಿ ಈ ಥರ ಇರೋದು. ಅಲ್ಲಿ ಆಲೆ ಬೆಂಕಿ ಕೋಳಿಗಳು ಇವೆಲ್ಲ ಒಂದ ಮೇಯ್ತಾದ್ರೆ ಆಲೆ ಹೋಯ್ತಾವೆ. ಈಚೆ ಹೋಗ್ಬೇಕೀಗ, ಈಚೆ ಕೊಡಬೇಕು. ಆಚೆಗೆ ಹೋಯ್ತು ಅಂದರೆ ನಾವು ಒಳಗೆ ಕೊಡ್ಕೊ ಬರೋದ್ಕಂತೂ ಎಣ್ಣೆ ಬೀಳಿಸ್ಬಿಡ್ತವೆ. ಈಗ ಮೆಲ್ಮೆಲ್ಗೆ ಹಂಗೆ ಆಡ್ಕೊಂಡು ಮಿಸ್ ಆರ್ತವೆ. ಅಲ್ಲಿ ಕಾಣಿಸ್ತಾ ಇದಲ್ಲ ಮಿಸ್ಸು, ಆ ಮಿಸ್ ಆರ್ಬಿಟ್ಟು ಹೋಗೋದು, ಅಲ್ಲೇ ಹೋಗೋದಲ್ಲಿ ಜಾಗ ಕಾಣಿಸ್ತದಲ್ಲ ಅಲ್ಲಿ ಆರ್ಬಿಟ್ಟು ಹೋಯ್ತವೆ ಕಳ್ಳನ ಮಗ. ನಾವು ಇನ್ನು ಯಾವಂಗೆ ಆರೋದಿಲ್ಲ ಅಂತಂದರೆ ಇಲ್ಲೊಂದು ಕೋಳಿ ಕೂತದೆ, ಅದೊಂದು ಕೋಳಿ, ಇನ್ನು ಅದೊಂದು ಟೋಟಲಾಗಿ ಅಲ್ಲಿ ಆರ್ದು ಊಟೋಯ್ತವೆ. ಈಗ ಆರಾಮಾಗಿ ಮೆಲ್ಮೆಲ್ಲ ಕಳ್ಕಳ್ನಂಗೆ ಆಡ್ಕೊಂಡು ಕೋಳಿಗಳು ಮೊಟ್ಟೆ ಇಕ್ತಿವಿ ಅಂತ ಇಕ್ತವೆ. ಎಷ್ಟೋ ಕೋಳಿಗಳು ಮೊಟ್ಟೆ ಹೆಂಗಪ್ಪ ಇಕ್ತವೆ ಅಂದರೆ ದಪ್ಪಕ್ಕೆ ಮೊಟ್ಟೆಗಳನ್ನ ಚೆನ್ನಾಗಿ ಇಕ್ತವೆ. ಅಂತಂದರೆ ಹಿಂಗೆ ಮೊಟ್ಟೆ ಇಕ್ಕಕ್ಕೆ ಅಂದ್ಬಿಟ್ಟು ಜಾಗ ಮಾಡಿಕೊಟ್ರೋದು ಆಲೇ ಹೇಳಿದೆ ವೀಡಿಯೋದಲ್ಲಿ, ಇನ್ನೊಂದ್ಸಲ ಹೇಳುವಂಥ ಅಗತ್ಯ ಏನೂ ಇಲ್ಲ. ಈಗ ಮೊಟ್ಟೆಗಳು ಇಕ್ಕಿದ್ರೆ ಇಲ್ಲಿ ಇನ್ನೂ ಇಕ್ಕಿಲ್ಲ, ಇನ್ನು ಇಲ್ಲೇ ಬಂದು ಇಕ್ಕೋದು. ಇಲ್ಲಿ ಮೊಟ್ಟೆ ಇಕ್ಕಿದ್ರೆ ಎಷ್ಟೆಷ್ಟು ಅಪ್ಪ ಇಕ್ತವೆ ಅಂದರೆ ಕೆಲವು ಕೋಳಿಗಳು ಆ ಮೊಟ್ಟೆಗಳು ನೋಡಿದ್ರೆ ಖುಷಿ ಆಗ್ಬೇಕು, ಹಂಗೆ ಇಕ್ತವೆ. ಇಲ್ಲೊಂದು ಕೋಳಿ ಇಕ್ಕದೆ ಮೊಟ್ಟೆ ನೋಡ್ಬೇಕು ನೀವು, ಇಲ್ಲಿ ಕನಗೋಳಿ ಮೊಟ್ಟೆ. ಇಲ್ಲ ಕೋಳಿ ಮೊಟ್ಟೆನೇ ಯಾವುದ್ರ ಮೊಟ್ಟೆ ಕಾಮೆಂಟ್ ಮಾಡಿ, ಅಂದರೆ ಬೆಂಕಿ ಕೋಳಿದ ಇಲ್ಲ ಬಾತು ಕೋಳಿದ, ಯಾವ ಕೋಳಿದಿರ್ಬೋದು ಇದು ಮೊಟ್ಟೆ ಅಂತ ಅಂತಂದರೆ ನೋಡ್ಕೊಳ್ಳಿ. ನಾಟಿ ಕೋಳಿ ಮೊಟ್ಟೆ ಇಕ್ಕೈತಾ ಮಾತ್ರ ಇದೇ ಕೋಳಿ ಹೋಗಿ ಕೂತಿರೋದು ಬೆಳಗ್ಗೆಯಿಂದ, ಇದೇ ಫಸ್ಟ್ನೇ ಸಲ ಮೊಟ್ಟೆಗೆ ಬಂದಿರೋದು. ಇದೇ ಇಕ್ಕಿರೋದ ಬೇರೆ ಕೋಳಿ ಇಕ್ಕಿರೋದ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಅಪ್ಪ ಮೊಟ್ಟೆ ಇಕ್ಕದೆ ಅಂತ. ಇಷ್ಟು ಅಪ್ಪ ಮೊಟ್ಟೆ ಯಾರು ತಿನ್ಬೋದ್ಕರು, ಎಷ್ಟು ಅಪ್ಪ ಮೊಟ್ಟೆ ಇಕ್ಕದೆ, ಒಟ್ಟಿನಲ್ಲಿ ಏನರ ಮೊಟ್ಟೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದ್ರ ಹತ್ರನೇ ಇಕ್ಕಿರೋದು. ಅಂತಂದರೆ ನಾವೇನು ಹೊರಗಡೆಯಿಂದ ತಂದು ತೋರಿಸ್ತಾರದಲ್ಲ, ಕೋಳಿ ತವಿದಿದ್ದು ಅಂತಂದರೆ ಇವತ್ತು ಯಾವುದೋ ಕೋಳಿ ಇಕ್ಕಿರೋದು. ಯಾವ ಮೊಟ್ಟೆ ಅಂತ ಕಮೆಂಟ್ ಮಾಡಿದ್ದು ನಾನು ನೋಡೋಣ.